ಗೌಡ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪಾಠ ಅಪ್ಪನ ಜೀವನ ಪಾಠ. ನಾನೀಗ ಶಾಲೆಗೆ ಹೋಗುವಲ್ಲ, ಬನ್ನಿ ಶಾಲೆಗೆ ಹೋಗು. ನಮಸ್ತೆ ಸರ್. ನಮಸ್ತೆ. ಹೇಳಿ ಮಕ್ಕಳೇ, ಹೇಗಿದ್ದೀರಿ? ಪಿಂಕಿ ಇದ್ದೀರಾ? ಇದ್ದೇನೆ ಸರ್. ರಾಮು ಇದ್ದೀರಾ? ಇದ್ದೇನೆ ಸರ್. ಮಕ್ಕಳೇ, ಇಂದಿನ ಪಾಠ ಅಪ್ಪನ ಜೀವನ ಪಾಠ. ಜಯನಗರದಲ್ಲಿ ಎಂಬ ಪುಟ್ಟ ಹುಡುಗನಿದ್ದ. ಅವನು ಚಿಕ್ಕವನಿದ್ದಾಗಲೇ ಆತನ ತಾಯಿ ತೀರಿ ಹೋಗಿದ್ದರು. ಸಾಗರ್ ತಂದೆ ಹನುಮನಿಗೆ ಮಗನನ್ನು ಸಾಕಲು ಕಷ್ಟವಾದರೂ ಆತನಿಗೆ ಏನೂ ತೊಂದರೆಯಾಗದ ಹಾಗೆ ನೋಡಿಕೊಳ್ಳುತ್ತಿದ್ದರು. ಇವರು ಒಬ್ಬ ಮಗನನ್ನು ಚೆನ್ನಾಗಿ ಓದಿಸಬೇಕೆಂಬ ಆಸೆಯಿಂದ ಪಟ್ಟಣಕ್ಕೆ ಒಂದು ಖಾಸಗಿ ಶಾಲೆಗೆ ಸೇರಿಸಿದ್ದರು. ಒಮ್ಮೆ ಸಾಗರ್ ತಂದೆಗೆ ಇದ್ದಕ್ಕಿದ್ದ ಹಾಗೆ ಹುಷಾರು ತಪ್ಪಿತು. ಅದಕ್ಕಾಗಿ ಆತ ಅಪ್ಪನನ್ನು ನೋಡಿಕೊಳ್ಳಲು ಶಾಲೆಗೆ 3 ದಿನ ರಜೆ ಹಾಕಿದ. ಅದೇ ಸಮಯದಲ್ಲಿ ಅವನಿಗೆ ಪರೀಕ್ಷೆ ಹತ್ತಿರವಿದ್ದರೂ ಅವನಿಗೆ ಯಾರೂ ಸಹ ಹಿಂದಿನ ತರಗತಿ ನಡೆದ ಪಾಠದ ನೋಟ್ಸ್ ಪುಸ್ತಕ ಕೊಡಲಿಲ್ಲ. ಅವನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದ. ಇದರಿಂದಾಗಿ ಅವನಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂತು. ಸಾಗರ್ ಇದಕ್ಕೆ ಬೇಸರ ಮಾಡಿಕೊಳ್ಳದೆ ಮಾರ್ಕ್ಸ್ ಕಾರ್ಡನ್ನು ಅಪ್ಪನಿಗೆ ತೋರಿಸಿದಾಗ, ಅಪ್ಪ, ಯಾಕಿಷ್ಟು ಕಡಿಮೆ ಅಂಕ ಬಂದಿದೆ? ನೀನು 100ಕ್ಕೆ 100 ಅಂಕ ತೆಗೆದುಕೋ ಎಂದು ನಾನು ಹೇಳಿದ್ದಲ್ಲ. ಆದರೆ ನೀನು ಶ್ರಮ ಹಾಕಿದಷ್ಟು ಅಂಕ ಬರುತ್ತಿಲ್ಲವೇ ಎಂದರು. ಅದಕ್ಕೆ ಸಾಗರ್, ಹೌದಪ್ಪ, ನೀನು ಹೇಳಿದ್ದೇನು ಸರಿ. ಆದರೆ ನಿಮಗೆ ಹುಷಾರಿಲ್ಲದ ಸಮಯದಲ್ಲಿ ನಾನು ರಜೆ ಹಾಕಿದನಲ್ಲ, ಅದು ನಡೆದ ಪಾಠದ ನೋಟ್ಸ್ ಪುಸ್ತಕವನ್ನು ನನಗೆ ಯಾರೂ ನೀಡಲಿಲ್ಲ. ನಾನೇನು ಮಾಡಲಿ ಎಂದು. ಅದಕ್ಕೆ ಅಪ್ಪ, ಅವರು ಯಾರೂ ಸಹ ಪುಸ್ತಕ ಕೊಡಲಿಲ್ಲ ಎಂದು ಹೀಗೆ ನಾನು ನೆಪ ಹೇಳಿ ಕೊಡಬಾರದು. ನಿಮ್ಮ ಟೀಚರಿಗೆ ಕೇಳಲು ಭಯವಾದರೆ ನನ್ನನ್ನು ಕೇಳಬಹುದಿತ್ತು. ನಾನು ಬಂದು ನಿಮ್ಮ ಶಿಕ್ಷಕರಿಗೆ ಹೇಳುತ್ತೇನೆ ಎಂದರು. ಅದಕ್ಕೆ ಸಾಗರ್, ಹೌದಪ್ಪ, ನನಗಿದು ಹೊಳೆಯಲೇ ಇಲ್ಲ ಎಂದ. ಅದಕ್ಕೆ ತಂದೆ, ಇದು ಕೇವಲ ಓದಿಗಷ್ಟೇ ಮಾತ್ರ ಸೀಮಿತವಾಗಿರಬಾರದು. ಜೀವನದಲ್ಲಿ ಅಷ್ಟೇ. ಯಾರು ಕೂಡ ನೀನು ಮುಂದುವರೆದ ಹಾಗೆ ಆಸರೆ ಮತ್ತು ಸಹಾಯ ನೀಡುವುದಿಲ್ಲವೋ ನಾವೇ ಬುದ್ಧಿ ಉಪಯೋಗಿಸಿ ಪರಿಹಾರ ಕಂಡುಕೊಳ್ಳಬೇಕು. ಈ ಮಾತು ಯಾವಾಗಲೂ ನೆನಪಿಟ್ಟುಕೋ ಎಂದರು. ಸಾಗರ್ ಅಂದಿನಿಂದ ನೆಪ ಹೇಳದೆ ತಪ್ಪಿಸಿಕೊಳ್ಳುವುದನ್ನು ಬಿಟ್ಟು ಜಾಣ ವಿದ್ಯಾರ್ಥಿಯಾದ. ಮಕ್ಕಳೇ, ಈ ಪಾಠದಲ್ಲಿ ನೀವು ಏನೇನು ಕಲಿತೀರಿ ಎಂದು ನನಗೆ ಹೇಳಬಹುದಾ? ಸರ್, ಈ ಪಾಠ ನಮಗೂ ಅನ್ವಯವಾಗುತ್ತದೆ. ಅಪ್ಪ ಮಗನ ಕಷ್ಟವನ್ನು ನೋಡಿ ನಮಗೆ ಬೇಸರವಾಯಿತು. ಸರ್, ಈ ಪಾಠ ನಮಗೂ ಅನ್ವಯವಾಗುತ್ತದೆ. ನಮ್ಮ ಬಗ್ಗೆ ನಮ್ಮ ತಂದೆ ತಾಯಿಯರು ಎಷ್ಟು ಆಸೆ ಇಟ್ಟುಕೊಳ್ಳುತ್ತಿದ್ದಾರೆ. ಅವರು ಚೆನ್ನಾಗಿ ಓದುತ್ತಾರೆ, ನಮಗೆ ಕಷ್ಟ ಬರುವುದಿಲ್ಲ, ನಮಗೆ ಒಳ್ಳೆಯ ಸ್ಥಾನಕ್ಕೆ ಹೋಗುತ್ತಾರೆ ಎಂದು. ಹೌದಾ ಅಲ್ಲವೋ ಸರ್? ಹೌದು ಮಕ್ಕಳೇ, ನೀವು ಈ ಪಾಠದಲ್ಲಿ ಎಷ್ಟು ಅರ್ಥವಾಯಿತಲ್ಲ. ನಾನು ಪಾಠ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ನಾವಿನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣವೇ? ಆಯಿತು ಸರ್. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋ ಇನ್ನು ಮಾಡ್ತಾ ಇರ್ತೇನೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ನಾವೀಗ ಹೋಗುವ.